ಇದಾದಾಗ ಈ ದೀಕ್ಷೆಯನ್ನು ಸಾಮಾನ್ಯವಾಗಿ ಯಾರಿಗೆ ಪಟ್ಟಾಭಿಷೇಕ ಆಗುತ್ತೆ ಅದೇ ಸಂದರ್ಭದಲ್ಲಿ ನಡೆಯುವಂಥ ಪ್ರಕ್ರಿಯೆ. ಬಸವ ಕೇಂದ್ರದ ಶ್ರೀ ಶ್ರೀ ಬಸವಮರುಳಸಿದ್ದ ಮಹಾಸ್ವಾಮಿಗಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಸನ್ಯಾಸತ್ವ ಸ್ವೀಕಾರ ಮಾಡಿದ ನಂತರ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಬಸವತತ್ವ ಪೀಠಕ್ಕೆ ಅವರು ಪೀಠಾಧಿಕಾರಿಯಾದಂಥ ಸಂದರ್ಭದಲ್ಲಿ ಈ ಚಿನ್ಮಯಾನಂದ ಅನುಗ್ರಹ ದೀಕ್ಷೆ ಆಗಬೇಕಾಗಿತ್ತು. ಆದರೆ ಅಲ್ಲಿಯ ಆ ಸಂದರ್ಭದಲ್ಲಿ ಸರಿಯಾದ ಹಿರಿಯ ಜಗದ್ಗುರುಗಳು ಯಾರು ಸಂದರ್ಭಕ್ಕೆ ಒದಗದೇ ಇದ್ದಿದ್ದರಿಂದ ಅಲ್ಲಿ ಪೀಠವನ್ನು ಅಲಂಕರಿಸಿದರು, ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಅವ್ರ ಮನಸ್ಸಿನಲ್ಲಿ ಒಂದು ಕೊರಗಿತ್ತು, ಚಿನ್ಮಯಾನಂದ ದೀಕ್ಷೆ ಆಗಬೇಕು. ಚಿನ್ಮಯಾನಂದ ದೀಕ್ಷೆ ಅಂದರೆ ಒಬ್ಬ ಹಿರಿಯ ಗುರುಗಳು ತಮ್ಮ ಲಿಂಗ ಹಸ್ತದಿಂದ ಇನ್ನೊಬ್ಬ ಗುರುವಿಗೆ ದೀಕ್ಷೆಯನ್ನು ಮಾಡಿ ಮುಂದಿನ ದಿನದಲ್ಲಿ ನೀನು ಶಿವತತ್ವ ಪ್ರಚಾರ ಮತ್ತು ಭಕ್ತರಿಗೆ ಈ ಒಂದು ಏನು ಬಸವತತ್ವದ ವಿಚಾರಗಳನ್ನು ತಿಳಿಸುವಂಥ ಕಾರ್ಯದಲ್ಲಿ ಸಂಪೂರ್ಣನಾಗಿ ಮಗ್ನನಾಗಿ ಸಂಸಾರದಿಂದ ದೂರ ಉಳಿಬೇಕು ಅನ್ನೋ ಒಂದು ಅರ್ಥದಲ್ಲಿ ಈ ದೀಕ್ಷೆ ಸುಮಾರು ಜನಕ್ಕಾಗಿದೆ. ನಾನು ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದರೆ ಭಾಳಷ್ಟು ಜನ ಬೇರೆ ಬೇರೆ ಕಡೆಯಲ್ಲಿ ಈ ರೀತಿಯ ಏನು ಪ್ರಕ್ರಿಯೆ ನಡೆದಿದೆ. ಶಿವಮೊಗ್ಗದಲ್ಲಿ ಬಹುಶಃ ಈ ಭಾಗದಲ್ಲಿ ಬಹುಶಃ ಇದು ಮೊದಲನೇದು ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮ ಸಾಕಷ್ಟು ಕಳೆದ 2 ತಿಂಗಳಿಂದ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ, ಬರೀ ಒಂದು ಸಮಾಜದವರಲ್ಲ, ಎಲ್ಲ ಸಮಾಜದ ಮುಖಂಡರು ಇದು ಚೆನ್ನಾಗಿ ನಡಿಬೇಕು, ಇದು ಅರ್ಥಪೂರ್ಣವಾಗಿ ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಯತ್ನ ಹಾಕಿದ್ದಾರೆ. ಅವತ್ತು ನಮ್ಮ ಶಿವಮೊಗ್ಗ ಬೆಕ್ಕಿನಕಲ್ ಮಠದ ಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಲಿಂಗಹಸ್ತದಿಂದ ಇವರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅದು ಆ ಪ್ರಕ್ರಿಯೆ ಈ ಬಸವ ಕೇಂದ್ರದಲ್ಲಿ 5ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದಕ್ಕೆ 7 ಜನ ಮತ್ತು ಬೇರೆ ಮಠಾಧೀಶರು ಇರ್ತಾರೆ. ಅದು 5 ಗಂಟೆ ಪ್ರಾರಂಭವಾಗಿದ್ದು 9 ಗಂಟೆವರೆಗೂ ನಡೆಯುತ್ತೆ. ಅದಾದ ನಂತರ ಇದ್ರ ಬಗ್ಗೆ ಒಂದು ಸಾರ್ವಜನಿಕವಾಗಿ ತಿಳಿಸೋದಕ್ಕೋಸ್ಕರ ಬಸವನಲ್ಲೇ, ಈ ಬಸವ ಕೇಂದ್ರದಲ್ಲೇ ಒಂದು ಬಸವನಲ್ಲೇ ಇದೆ, ಅನಾಥ ಮಕ್ಕಳಿಗೆ ಒಂದು ಆಶ್ರಯ ಕೊಡುವಂಥ ಒಂದಿದೆ. 20 ಜನ ಇದ್ದರು, ಈಗ 4-5 ಜನ ಇದ್ದಾರೆ. ಕಾರಣ ಏನು ಅಂದರೆ ಇಲ್ಲಿ ಅವರಿಗೆ ವ್ಯವಸ್ಥೆ ಕೊರತೆ, ಸಾಕಷ್ಟು ಸಮಸ್ಯೆಗಳಿದೆ. ಇದನ್ನು ಪ್ರಾರಂಭ ಮಾಡಿದವರು ದಾನಪ್ಪನವರು ಅಂತ, ಹಿಂದೆ ಕಾಂಟ್ರಾಕ್ಟರ್ ಆಗಿದ್ದರು. ಅವರ ಪುತ್ರ ನಾಗರಾಜ್ ಇಲ್ಲೇ ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ನಾವು ಈಗ ಬೇರೆ ಬೇರೆ ಸ್ಥಳಗಳನ್ನು ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಸರ್ಕಾರದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಆ ಜಾಗವನ್ನು, ಇದು ಮಾಚನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಥಳವನ್ನು ಈ ಬಸವನಹಳ್ಳಿಗೆ ಕೊಟ್ಟಿದ್ದಾರೆ. ಅದರದ್ದು ಕೂಡ ಒಂದು ಸಾಂಕೇತಿಕವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ಆ ಕಾರಣಕ್ಕೆ ಈ ಏನು ಆಧ್ಯಾತ್ಮಿಕ ದೀಕ್ಷೆ ಆಗುತ್ತೆ ಆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದ್ರ ಜೊತೆಗೆ ಇಲ್ಲಿ ಆ ಜಾಗದಲ್ಲೂ ಕೂಡ ಒಂದು ಒಳ್ಳೆ ಕಾರ್ಯ ಆಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಒಬ್ಬರು ಭಾಳ ಪ್ರಸಿದ್ಧ ಸಂಶೋಧಕರು ವೀರಣ್ಣ ಕೆರೂರು ಅಂಥೇಳಿ, ಅವರು ಇದರಲ್ಲಿ ವೀರಶೈವ ಧರ್ಮದಲ್ಲಿ ಸಾಕಷ್ಟು ಅಧ್ಯಯನ ಮಾಡೋಂಥದ್ದು, ಅವರಿಂದ ಒಂದು ವಿಶೇಷ ಉಪನ್ಯಾಸ ಇರುತ್ತೆ. ಮತ್ತು ಅನೇಕ ಜನ ಮಠಾಧಿಪತಿಗಳು ಈಗಾಗಲೇ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಪತ್ರಿಕಾ ವರದಿಯಲ್ಲಿದೆ. ಸೊ ಅವರೆಲ್ಲರೂ ಬರ್ತಾರೆ. ಸುಮಾರು 2,000 to 3,000 ಜನ ಅಲ್ಲಿ ಸೇರ್ಬೋದು ಅನ್ನೋ ಒಂದು ಅಪೇಕ್ಷೆ ಇದೆ. ದಾಸೋಹ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿದ್ದೀವಿ. ಇದೊಂದು ಅವರ ಜೀವನದಲ್ಲಿ, ಬಸವಮರುಳಸಿದ್ದ ಮಹಾಸ್ವಾಮಿಗಳವರ ಜೀವನದಲ್ಲಿ ಒಂದು ಅತ್ಯಂತ ಪವಿತ್ರವಾದ ಘಟ್ಟ. ಅದಕ್ಕೆ ಸಮಾಜದ ಎಲ್ಲರೂ ಭಾಳ ಸ್ಪಂದಿಸಿದ್ದಾರೆ, ಮಠಾಧೀಶರು ಸ್ಪಂದಿಸಿದ್ದಾರೆ. ಮಲೆನಾಡಿನ ಮಠಾಧೀಶರ ಪರಿಷತ್ನ ಎಲ್ಲ ಬಹುಶಃ ಬಹುತೇಕ ಎಲ್ಲರೂ ಕೂಡ ಅವತ್ತು ಆ ಸಂದರ್ಭದಲ್ಲಿ ಇರ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೂಡ ಇದಕ್ಕೆ ಒಂದು ಒಳ್ಳೆಯ ಪ್ರಚಾರ ಕೊಡಬೇಕು. ಈ ಥರದ ಕಾರ್ಯಕ್ರಮಗಳು ಸಮಾಜದಲ್ಲಿ ಸ್ವಲ್ಪ ಆಗ್ತಾ ಇದ್ದರೆ, ವಿಶೇಷವಾಗಿ ಯುವ ಸಮುದಾಯದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ ಮತ್ತು ಒಳ್ಳೆಯ ಚಿಂತನೆಗಳ ಕಡೆಗೆ ಅವರು ಆಲೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಆಶಯದಿಂದ ಇದನ್ನು
ಸ್ವಲ್ಪ ವಿಧಿವತ್ತಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ.